ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲೊಂದು 50 ಕೆಂಗುರಿಗಳು ಅಂದರೆ 50 ಕೆಂದ ಟಗರುಗಳಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇನ್ನೂ ತನಕ ನೀವು ಏನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 5,000 ಸಬ್ಸ್ಕ್ರೈಬರ್ ಆಗೋ ಹಂತಕ್ಕೆ ಬಂದಿದೆ, ಅಂದರೆ 4,000 ಸಬ್ಸ್ಕ್ರೈಬರ್ಗಳ ಗಡಿಯನ್ನು ದಾಟಿದೆ. ಸೊ ನಿಮ್ಮ ಈ ಚಾನಲ್, ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಚಾನಲ್ ಮೇಲೆ ಯಾವಾಗಲೂ ಇರುತ್ತೆ ಅಂತ ನಾನು ಅಂದ್ಕೊಂಡು ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಂದು 50 ಟಗರಿದೆ. ಸೊ ಇದು ಇರೋದು ಲಿಂಗಸೂರಿಂದ ಒಂದು 9 ಕಿಲೋಮೀಟರ್ ದೂರದಲ್ಲಿ, ಮತ್ತು ಅಮರೇಶ್ವರ ಅಂದರೆ ಗುರುಗೊಂಡ ಅಮರೇಶ್ವರದಿಂದ 3 ಕಿಲೋಮೀಟರ್ ದೂರದಲ್ಲಿ ಈ 50 ಮರಿಗಳಿದೆ. ಸೊ ಇವರು ಕೂಡ ನನ್ನ ಸಬ್ಸ್ಕ್ರೈಬರು, ಜೊತೆಗೆ ನನ್ನ ಫ್ರೆಂಡು. ಸೊ ಹೀಗೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಪರಿಚಯ ಇದ್ದರು. ಅದಾದಮೇಲೆ ನನಗೆ ಹಿಂಗೂ ಕೂಡ ಒಂದು ಸರಿ ಅವ್ರನ್ನ ನಾನು ನೇರವಾಗಿ ಕೂಡ ಭೇಟಿಯಾಗಿದ್ದೀನಿ. ಬಟ್ ಇವ್ರು ನನ್ನ ಜೊತೆ ಅವಾಗ ಫೋನ್ ಮಾಡಿ ಮಾತಾಡ್ತಾರೆ. ಬಟ್ ಅವ್ರ ಹತ್ರ ಆ ಕಡೆ ರಾಯಚೂರು, ಲಿಂಗಸೂರು, ಮಾಂಡ್ವಿ, ಸುರಪುರ, ಶಹಪುರ, ಯಾದಗಿರಿ ಕಡೆ, ಸೊ ತಾವರೆಕೆರೆ ಕಡೆ, ಆ ಕಡೆ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಥರ ಕೆಂಗುರಿಗಳನ್ನ ಸಾಕ್ತಾರೆ. ಅಂದರೆ ನಮ್ಮ ಕಡೆ ಯಾವ ಥರ ವೈಟ್ ಕುರಿಗಳು, ಸೊ ಆ ಕಡೆ ಕೆಂಗುರಿಗಳ ಸಂಖ್ಯೆ ಅಥವಾ ಕೆಂಗುರಿ ಸಾಕಾಣಿಕೆದಾರರ ಸಂಖ್ಯೆ ತುಂಬಾ ಜಾಸ್ತಿ. ಸೊ ಇವರು ಕೂಡ ತಮಗೆ ಅನುಕೂಲಕ್ಕೆ ತಕ್ಕಂತೆ ತಮ್ಮದೇ ಆದ ಒಂದು ಬಜೆಟಲ್ಲಿ, ತಮ್ಮದೇ ಆದಂಥ ಒಂದು ದುಡ್ಡಲ್ಲಿ ಈ ಥರ ಸಣ್ಣ ಒಂದು ಶೆಡ್ಡನ್ನು ಕಟ್ಕೊಂಡು ಒಂದು 50 ಮರಿಗಳಿಗೆ ಈ ಥರ ಟಾರ್ಗೆಟ್ ಅಂದ್ಕೊಂಡು ಸೊ ಮರಿಗಳನ್ನ ಸಾಕೊಂಡವ್ರೆ. ಸೊ ಮರಿಗಳು ನೀಟಾಗಿ ಬಂದಿದೆ, 51 ಮರಿನೋ 50 ಮರಿ ಇದೆ ಅಂತೆ. ಸೊ ಅವ್ರ ನಂಬರ್ ಕೂಡ ನಾನು ಡಿಸ್ಪ್ಲೇ ಮೇಲೆ ಬಿಟ್ಟಿದ್ದೀನಿ. ಸೊ ನೀವು ನೇರವಾಗಿ ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಯಾಕಂದರೆ ಈ ಕುರಿಗಳು ನಂದಲ್ಲ, ನಾನು ಕೊಟ್ಟಿದ್ದು ಅಲ್ಲ, ಬಟ್ ನನಗೆ ಫ್ರೆಂಡು. ಸೊ ನನಗೆ ವಿಡಿಯೋಗಳನ್ನ ಹಾಕಿದ್ರು, ಬ್ರದರ್ ಈ ಥರ ಶೇರ್ ಮಾಡಿ ನಿಮ್ಮ ಚಾನಲಲ್ಲಿ ಅಂದರೆ. ಸೊ ನಾನು ಖುಷಿಯಿಂದ ಈ ಥರ ಫಸ್ಟ್ ಟೈಮ್ ಒಬ್ಬರದು ಹಾಕಿಕೊಟ್ಟಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಹೋಗಿ ಯಾರಾದರೂ ಲಿಂಗಸೂರು ಸುತ್ತಮುತ್ತನೋ, ರಾಯಚೂರು ಸುತ್ತಮುತ್ತನೋ, ಅಥವಾ ಗೌರಿಬಿದನೂರು ಕಡೆನೋ, ಮಧುಗಿರಿ, ಕೊರಟಗೆರೆ ಕಡೆ, ಸೊ ಎಲ್ಲಿ ಯಾವ ಕಡೆಯಿಂದ ಡೀಲರ್ಗಳಿದ್ರೆ ಸೊ ಇವ್ರ ನಂಬರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಮತ್ತು ಮರಿಗಳ ಬಗ್ಗೆ ಹೇಳಬೇಕಂದ್ರೆ ತುಂಬಾ ನೀಟಾಗಿ ಮರಿಗಳನ್ನ ಸಾಕೊಂಡವ್ರೆ ಅವ್ರು, ಗೋಪಾಲನವರು. ಸೊ ಮರಿಗಳು ತುಂಬ ಗಟ್ಟಿ ಇದೆ. ಆಲ್ಮೋಸ್ಟ್ ವೈಟ್ ಕುರಿಗಳಿಗಿಂತ ಸ್ವಲ್ಪ ಕೆಂಗುರಿ ಗಟ್ಟಿ ಬರುತ್ತೆ, ಅದರಲ್ಲಿ ಎರಡು ಮಾತೇನಿಲ್ಲ. ಬಟ್ ಎಷ್ಟೇ ವೈಟ್ ಕುರಿಗಳಿಗಿಂತ ಗಟ್ಟಿ ಬಂದು ಜಾಸ್ತಿ ತೂಕ ಇದ್ರೂ ಕೂಡ ನಮ್ಮ ಅಮ್ಮಿನಗಡ್ ಎಳಗಾವ್ ಮರಿಗಳಿಗಿಂತ ಈ ಮರಿಗಳ ರೇಟು ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಅದು ಮ್ಯಾಟ್ರ್ ಏನೇ ಇರಲಿ, ಅದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡೋದು ಕೂಡ ಸರಿಯಲ್ಲ. ಬಟ್ ಈ ಮರಿಗಳು ನಿಮಗೆ ನೀಟಾಗಿದ್ದರೆ, ನಿಮಗೆ ನೀಟಾಗಿ ಇಂಟ್ರೆಸ್ಟ್ ಅನಿಸಿದ್ರೆ, ಸೊ ನೀವು ನೇರವಾಗಿ ಅವ್ರನ್ನ ವಿಸಿಟ್ ಮಾಡಿ, ಸೊ ಅಥವಾ ಅವರ ಒಂದು ಫೋನಲ್ಲಿ ನೀವು ಸಂಪರ್ಕಕ್ಕೆ ತೊಗೊಂಡು ಅವ್ರ ಜೊತೆ ವ್ಯವಹಾರ ಕೂಡ ಮಾತಾಡ್ಕೊಂಡು, ಸೊ ಹೆಚ್ಚು ಕಡಿಮೆ ಇದ್ದರೆ ನಿಮಗೆ ವ್ಯವಹಾರ ಕೂಡ ಮಾಡಿಕೊಡ್ರಿ. ಬಟ್ ಮರಿಗಳು ಮಾತ್ರ ತುಂಬಾ ಇಷ್ಟ ಆಗಿದೆ ನನಗಂತೂ. ಯಾಕಂದರೆ ಮರಿಗಳು ತುಂಬಾ ಗಟ್ಟಿ ಇದೆ. ಯಾವ ಮರಿಗಳು ಕೂಡ ಸೊಟ್ಟಂಬಟ ಅಥವಾ ಕೆಟ್ಟೋಗಿರೋ ಮರಿಗಳು ಅಥವಾ ಈ ಥರ ಪಿಂಡ ಇಲ್ದಿರೋಂಥ ಮರಿಗಳು ಯಾವುದೂ ಇಲ್ಲ. ಎಲ್ಲ ಮರಿಗಳು ನೀಟಾಗಿ ಮೀಸ್ಕೊಂಡವ್ರಿ ಗೋಪಾಲನವರು. ಸೊ ತುಂಬ ಚೆನ್ನಾಗಿದೆ ಮರಿಗಳು. ಸೊ ಮರಿಗಳ ಕೊಂಬಣ್ಣ ಕಿತ್ತಿಲ್ಲ. ಬಟ್ ಈ ವರ್ಷ ಬಕ್ರೀದ್ಗೆ ಬರದೇ ಇರಲಿ, ಬಟ್ ಅವರು ಮಟನ್ಗೆ ಅಂತಾನೆ ಅವರು ರೆಡಿ ಮಾಡಿ ಇಟ್ಟಂಥ ಮರಿಗಳು, ಫ್ಯಾಟಿಂಗೋಸ್ಕರ ಈ ಥರ ಮರಿಗಳನ್ನ ಸಾಕೊಂಡವ್ರೆ. ತೊಗೊಂಡು ಒಂದು ಹೆಚ್ಚು ಕಡಿಮೆ ಒಂದು 3 ತಿಂಗಳು ಆಗಿರ್ಬೇಕು ಅನ್ಕೋತೀನಿ, 3 ಅಥವಾ 4 ತಿಂಗಳು ಆಗಿರ್ಬೋದು ಮರಿಗಳನ್ನ. ಒಂದು ಅವ್ರು ಹೆಚ್ಚು ಕಡಿಮೆ ಅವ್ರ ಹತ್ರ ಯಾವ ರೇಂಜಿಗೆ ಮರಿಗಳು ಇರುತ್ತೋ ಬೆಲೆ, ಆ ಬೆಲೆಗೆ ಕೊಟ್ಟು ತೊಗೊಂಡು ಸಾಕೊಂಡು ಈಗ ರೆಡಿ ಮಾಡಿದ್ದಾರೆ ಫೈನಲಿ. ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿ ಬ್ರದರ್, ಈ ಥರ ಹಾಕಿ ನಿಮ್ಮ ನನ್ನ ವಿಡಿಯೋನ ನಿಮ್ಮ ಚಾನಲ್ ಅಂದಮೇಲೆ ನಾನು ಕೂಡ ಹಾಕಿದ್ದೇನೆ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಮರಿಗಳು ಬೇಕಾದರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಯಾಕಂದರೆ ಇದ್ರ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಬಟ್ ನಾನು ಜಾಸ್ತಿ ಸಂಖ್ಯೆಯಲ್ಲಿ ಬಿಳಿ ಕುರಿಗಳನ್ನ ಕೊಡ್ತೀನಿ, ಹಾಗಾಗಿ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಸೊ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಮರಿಗಳು ಇಷ್ಟ ನೇರವಾಗಿ ವ್ಯವಹಾರ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಈ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಯಾಕಂದರೆ ನೀವು ಶೇರ್ ಮಾಡೋದ್ರಿಂದ ಯಾರಿಗಾದರೂ ಈ ವಿಡಿಯೋ ಶೇರ್ ಆಗಿ ಅವರಿಗೆ ತಲುಪಿದರೆ, ಸೊ ಯಾರಾದರೂ ತೊಗೊಳ್ಳೋರಿದ್ದರೆ, ಕಸ್ಟಮರ್ ಇದ್ದರೆ, ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಕಡೆಯಿಂದ ಕೂಡ ಒಂದು ಹೆಲ್ಪ್ ಮಾಡಿದಂಥ ಒಂದು ಕೆಲಸ ಕೂಡ ಆದಂಗೆ ಆಗುತ್ತೆ. ಸೊ ನೀವು ದಯವಿಟ್ಟು ಇದರ ವಿಡಿಯೋನ ಶೇರ್ ಮಾಡಬೇಕು. ಸೊ ನಾನು ಇದನ್ನು ಫೇಸ್ಬುಕ್ಕಲ್ಲಿ ಹಾಕಿದ್ರು, ಸೊ ಶೇರ್ ಮಾಡಿ, ಯೂಟ್ಯೂಬಲ್ಲಿ ಹಾಕಿದ್ರು ಕೂಡ ನೀವು ಇದನ್ನು ಶೇರ್ ಮಾಡಿರ್ತೀರ ಅಂದ್ಕೊಂಡು ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಗೋಪಾಲನವರಿಗೆ ಒಳ್ಳೆಯ ರೀತಿಯ ರೇಟ್ ಕೂಡ ಸಿಗಲಿ. ಸೊ ಯಾರಾದರೂ ನಮ್ಮ ಕಡೆಯಿಂದ ಕಸ್ಟಮರ್ ಹೋದರೆ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.